ಮುಂದಿನ ಗ್ರಹದ ವಿಚಾರವನ್ನು ತಿಳಿಸಿ. ಮಹಾಸ್ವಾಮಿ, ಇಲ್ಲಿವರೆಗೆ 8 ಗ್ರಹಗಳ ಮಹಿಮೆ ಮತ್ತು ಪರಾಕ್ರಮವನ್ನು ಕೇಳಿದಿರಿ. ಈ ಕೊನೆಯ ಗ್ರಹ ಶನೇಶ್ವರ ಸ್ವಾಮಿಯ ದಿವ್ಯವಾದ ಮಹಿಮೆಯನ್ನು ನೀವು ಕೇಳುವುದಾದರೆ ಮನವ ಪರಿಶುದ್ಧತೆಗೊಳಿಸಿ ನಿಷ್ಠೆಯಿಂದ ಕೇಳುವುದಾದರೆ ಆ ಶನೇಶ್ವರ ಸ್ವಾಮಿಯ ಮಹಿಮೆಯನ್ನು ಪ್ರಾರಂಭಿಸುತ್ತೇನೆ ಪ್ರಭು. ಪೂಜ್ಯರೇ, ಆ ಶನಿದೇವರ ಮಹಿಮೆಯನ್ನು ತಿಳಿಸಿ. ಆಗಬಹುದು ಸ್ವಾಮಿ. ಇವರ ಮಾತೊಂದಿರಲಿ ರಾಜ ಶನಿಯ ಪ್ರಭು. ಇವರ ಮಾತೊಂದಿರಲಿ ರಾಜನಿಗೇನು ಶನಿಯ. ಇವನ ದೈವ ಕಾಲ ಭೈರವ, ಇವನ ದೈವ ಕಾಲ ಭೈರವ, ಕಾಲನಾದರೂ ಬೆದರುವ, ಕಾಲನಾದರೂ ಬೆದರುವ. ಇವರ ಮಾತೊಂದಿರಲಿ ರಾಜನಿಗೇನು ಶನಿಯ. ಇವನ ಮಣಿದು ಬೆಳೆದು ತಕ್ಷಣ ಭಾಗ್ಯ ನೀಡುವ ಸತ್ಯವೋ. ಶಾಂತನಾಗಿ ತಾನು ಒಲಿಯಲು, ಶಾಂತನಾಗಿ ತಾನು ಒಲಿಯಲು ಮತ್ತು ಎಲ್ಲದ ಭಾಗ್ಯ ಕೊಡುವ, ಮತ್ತು ಎಲ್ಲದ ಭಾಗ್ಯ ಕೊಡುವ. ಇವರ ಮಾತೊಂದಿರಲಿ ರಾಜನು ಶನಿಯ. ಮಹಾಸ್ವಾಮಿ, ಪೂಜ್ಯರೇ, ಶನೇಶ್ವರ ಸ್ವಾಮಿ ರೂಪಿನಲ್ಲಿ ಇವನು ಅಷ್ಟೇನು ಸುಂದರನಲ್ಲ. ಕಾಲಭೈರೇಶ್ವರ ಸ್ವಾಮಿಯನ್ನು ಪೂಜೆ ಮಾಡುವನು. ಇವನೇನಾದರೂ ಕ್ರೂರನಾಗಿದ್ದೆ ಆದರೆ ಕಾಲಭೈರವನು ಕೂಡ ಹೆದರಿ ಓಡುವನಂತೆ ಸ್ವಾಮಿ. ಏನು ವಿಚಿತ್ರವಾಗಿರುವುದಲ್ಲ ಪೂಜ್ಯರೇ. ಇನ್ನು ಮುಂದೆ ಈತ ಒಪ್ಪದೆಂಕೊಲ ಗಾಣಿಗ ಅಂತ ಹೇಳ್ತಾರೆ. ಗಾಣಿಗರು ಸ್ವಾಮಿ, ಗಾಣಿಗರು ಗಾಣಕ್ಕೆ ಧಾನ್ಯವನ್ನು ಹಾಕಿ ಹೇಗೆ ಚೆನ್ನಾಗಿ ಅರೆದು ಆ ಇಂಡಿ ಬೇರೆ ಪುಣ್ಯ ಅಂತಕ್ಕಂಥ ಎಣ್ಣೆ ಬೇರೆ ತೆಗಿತಾರೋ ಹಾಗೆ ಮಾನವರುಗಳಲ್ಲಿ ತಾನು ಅಕ್ಕರಿಸಿದ್ದೆ. ಆದರೆ ನಾನು ಎಂಬ ಅಹಂಕಾರವನ್ನ ಅರಕ್ಷಣದಲ್ಲಿ ನಾಶ ಮಾಡಬಲ್ಲ. ಹೌದು ಪೂಜ್ಯರೇ. ಇನ್ನು ಮುಂದೆ ಆದ್ದರಿಂದ ಅವನು ಒಲಿದಾಗ ಅಳಿದಂತ ಭಾಗ್ಯವನ್ನು ಕೊಡುವನಂತೆ ಸ್ವಾಮಿ. ಆನಂದ ಪೂಜ್ಯರೇ, ಮಹದಾನಂದ. ಇನ್ನು ಮುಂದೆ ಸ್ವಾಮಿ, ಶನಿದೇವರ ಮಹಿಮೆ ಕೇಳಿದ್ರಿ. ಅವನ ಪರಾಕ್ರಮವನ್ನು ಪರಂಭವಿಸಲೇ ನಮ್ಮ ಇಚ್ಛೆ ಪೂಜ್ಯರೇ. ಆಗಲಿ ಸ್ವಾಮಿ. ಹುಟ್ಟಿದಾಗಲೇ ತನ್ನ ಬಿದನಿಗೆ ಕೊಟ್ಟ ರೋಗವ ಕೊಟ್ಟನು. ಹುಟ್ಟಿದಾಗಲೇ ತನ್ನ ಬಿದನಿಗೆ ಕೊಟ್ಟ ರೋಗವ ಕೊಟ್ಟನು. ರವಿಯ ಸಾರಥಿ ಅಳವನಾದನು, ರವಿಯ ಸಾರಥಿ ಅಳವನಾದ ಅಶ್ವದ ಕಣ್ಣುಗಳು ಅಂಧಕಾರದೆ ಮುಳುಗರೆ ಜಗಚಿನ ಜೀವನ ಬಂದಿದೆ. ಸ್ವಾಮಿ ಪೂಜ್ಯರೇ, ಶನೇಶ್ವರ ಸ್ವಾಮಿ ಜನಿಸಿದಾಗ ಮಗನನ್ನು ನೋಡಬೇಕೆಂಬ ಮಮಕಾರದಲ್ಲಿ ಸಪ್ತಾಶ್ವಗಳನ್ನೊಳಗೊಂಡ ರಥ, ಒಂದು ಯೋಜನೆ ವಿಸ್ತಾರವಾದ ಸಿಂಹಾಸನ, ಅರ್ಧ ಮುಗುಟಿಕಾರವಾದ ಕಿರೀಟವನ್ನಿಟ್ಟು ಅರುಣನೆಂಬ ಸಾರಥಿಯೊಳಗೂಡಿ ಆ ಮಗುವನ್ನು ನೋಡಲು ಬರುವಾಗ ಕಪ್ಪು ಶರೀರವಾಗಿ ಮಲಗಿರ್ತಕ್ಕಂಥ ತನ್ನ ಸುಧನನ್ನು ನೋಡಿ ಸೂರ್ಯದೇವರು, ನಾನಾದರೂ ಪ್ರಪಂಚವನ್ನು ಬೆಳಗತಕ್ಕಂಥವನು, ನನ್ನ ವಂಶದ ಕುಡಿಯಾದ ಈ ಮಗು ಕಪ್ಪು ರೂಪಿ ನಿಂದಿಸುವುದಲ್ಲ, ಛೇ ಛೇ. ಆ ಕ್ಷಣವೇ ಮಗನ ದೃಷ್ಟಿ ತಂದೆಯ ಕಡೆಗಾಗಿ ಆ ಕ್ಷಣವೇ ಸೂರ್ಯದೇವನಿಗೆ
ಕುಷ್ಠರೋಗ ಪ್ರಾಪ್ತವಾಯಿತಂತೆ ಏನು ಹೇಳಿದಿರಿ ಪೂಜ್ಯರೇ? ಬಹಳ ವಿಚಿತ್ರವಾಗಿರುವುದಲ್ಲ. ಹುಟ್ಟಿದ ಕೂಡಲೇ ತನ್ನ ತಂದೆಗೆ ಕುಷ್ಠರೋಗವನ್ನೇ ಪ್ರಾಪ್ತಿ ಮಾಡಿದ್ದಾನೆ. ಹೌದು ಸ್ವಾಮಿ. ಇನ್ನು ಮುಂದೆ ತದನಂತರ ಸಾರಥಿಯಾದ ಹರುಣನ ಮೇಲೆ ದೃಷ್ಟಿ ಬೀಳಲು ಆ ಶನಿದೇವರ ದೃಷ್ಟಿಯಿಂದ ಸಾರಥಿ ಹರುಣನಿಗೆ ಕರಕಾಲುಗಳೇ ಇಲ್ಲದಂತಾದ. ಏನು ಪೂಜ್ಯರೇ, ಸಾರಥಿ ಅರುಣನು ಹೆಳವನಾದನೆ? ಹೌದು ಸ್ವಾಮಿ. ಇನ್ನು ಮುಂದೆ 7 ಕುದುರೆಗಳ ಮೇಲೆ ಶನಿದೇವರ ದೃಷ್ಟಿ ಬಿದ್ದಾಗ 7 ಕುದುರೆಗಳ ಕಣ್ಣು ಕೂಡ ಕಾಣದೆ ಹಿಂಗಿ ಹೋದವಂತೆ ಪ್ರಭು. 7 ಅಶ್ವಗಳ ಕಣ್ಣುಗಳು ಹಿಂಗೆ ಹೋದವೆ? ಹೌದಂತೆ ಸ್ವಾಮಿ. ಬಹಳ ವಿಚಿತ್ರವಾಗಿದೆಯಲ್ಲ ಪೂಜ್ಯರೇ. ಇನ್ನು ಮುಂದೆ ಸ್ವಾಮಿ, ಅಂಧಕಾರವಾಗಿತ್ತು ಜಗತ್ತು. ಕಿರಣಗಳಿಲ್ಲದೆ ಕ್ರಿಮಿಕೀಟಗಳು, ಜೀವಜಂತುಗಳು, ಪ್ರಾಣಿ ಪಕ್ಷಿಗಳೆಲ್ಲ ನಿಲುವಿಲ್ಲದೆ ಹೊದ್ದಾಡುವಾಗ ತಾಯಿ ಛಾಯಾದೇವಿ ಆ ಮಗುವಿನ ಸ್ಥಿತಿಯನ್ನು ಕಂಡು ಆ ಮಗುವನ್ನು ಪಕ್ಕಕ್ಕೊಳ್ಳಿಸಲು ಶನಿದೇವರ ದೃಷ್ಟಿಯಿಂದಿರುಗಿ ತಂದೆ ಸೂರ್ಯದೇವನಿಗೆ ಕುಷ್ಠರೋಗ ನಿವಾರಣೆ ಆಯ್ತಂತೆ ಸ್ವಾಮಿ. ಹೌದು ಪೂಜ್ಯರೇ. ಇನ್ನು ಮುಂದೆ ಸಾರಥಿಯ ದೃಷ್ಟಿ ಹಿಂದಿರುಗಿದಾಗ ಕೈಗಳು ಬಂತು, ಕಾಲುಗಳೊಟ್ಟೆ ಹೋಯ್ತು. ಇನ್ನು 7 ಕುದುರೆಗಳ ದೃಷ್ಟಿ ಹಿಂದಿರುಗಿದಾಗ ಆ 7 ಕುದುರೆಗಳ ನಯನಗಳು ಕಾಣಲು ಪ್ರಾರಂಭ ಮಾಡಿ ಸುಸೂತ್ರವಾಗಿ ಆ ಸೂರ್ಯನ ರಥ ಮುಂದಕ್ಕೆ ಪ್ರಯಾಣ ಮಾಡಿತಂತೆ ಸ್ವಾಮಿ. ಕೇಳಲು ಬಹಳ ಆನಂದವಾಗಿದೆ ಪೂಜ್ಯರೇ. ಸ್ವಾಮಿ, ಪರಮಾತ್ಮ ಇವನ ಆರನ್ನು ಬಿಟ್ಟವನಲ್ಲ. ಹರಿಹರ ಬ್ರಹ್ಮಾದಿಗಳನ್ನ, ಸ್ವರಮನ್ನೂರು 33 ಕೋಟಿ ದೇವಾನುದೇವತೆಗಳನ್ನ, ರಾಜಾದಿರಾಜರನ್ನ ಕಾಡಿರ್ತಕ್ಕಂಥ ಪರಮಾತ್ಮನನ್ನ ಭಕ್ತಿಯಿಂದ ಭಜಿಸಿದಾಗ ಬೇಡಿದ ಭಾಗ್ಯವನ್ನು ಕೊಡುವನಂತೆ. ಒಂದು ವೇಳೆ ಗರ್ವಪಟ್ಟವರನ್ನ ನಾನು ವಿಧವಾಗಿ ಕಾಡುತ್ತೇನೆ ಎಂಬ ಅಭಯವನ್ನಿಟ್ಟಿರಂತೆ. ಏನು ಹೇಳುತ್ತಿರುವ ಪೂಜ್ಯರೇ? ನಾನು ಎಂಬ ಗರ್ವ ಪ್ರಾಪ್ತವಾಗ ಕಾಡುವುದಾಗಿ ಅಭಯವನ್ನು ಕೊಟ್ಟು. ಪೂಜ್ಯರೇ, ಹೇಳಿ ಸ್ವಾಮಿ. ನಿಮಗೇನು ಪಿತ್ತ ನೆತ್ತಿಗೆ ಏನಿಲ್ಲ ತಾರೆ? ಇಲ್ಲ ಸ್ವಾಮಿ, ನಾನು ಇರುವ ವಿಚಾರವನ್ನು ಹೇಳಿದಷ್ಟೇ. ಏನು? ಹುಟ್ಟಿದಾಗಲೇ ತನ್ನ ತಂದೆಗೆ ಕುಷ್ಠರೋಗ ಕೊಟ್ಟ ಶನಿಯನ್ನ ದೊಡ್ಡವನೆಂದು ಹೇಳುತ್ತಿರುವಿರ? ಏನಂದ್ರಿ ಸ್ವಾಮಿ? ಅವನು ದೊಡ್ಡವನೇ, ಹಾಗೆ ಅಬದ್ಧವನ್ನ ನುಡಿಯಲಾಗದ ಪ್ರಭು. ಖಂಡಿತ ಸಾಧ್ಯವಿಲ್ಲ ಪೂಜ್ಯರೇ, ಖಂಡಿತ ಸಾಧ್ಯವಿಲ್ಲ. ಸ್ವಾಮಿ, ನೀವು ಚಕ್ರವರ್ತಿಗಳು, ಸಾವಿರಾರು ಪ್ರಜೆಗಳನ್ನು ಪಾಲನೆ ಮಾಡಬಹುದಾದ ಪ್ರಭುಗಳು. ನನ್ನ ಮಾತನ್ನು ಕೇಳಿ ಶನೇಶ್ವರ ಸ್ವಾಮಿಯನ್ನ ಆಲಸ್ಯವಾಗಿ ನುಡಿಯಲಾಗದೆಂದು ನಾನು ಬೇಡಿಕೊಳ್ಳುವೆನು. ಪೂಜ್ಯರೇ, ನನ್ನ ಅರಮನೆಯ ಬುಷ್ಟಾನವನ್ನು ತಿಂದು ನನ್ನೆದುರಿಗೆ ಆ ನೀಚ ಶನಿಯನ್ನ ಹೊಗಳುತ್ತಿರುವಿರ? ಇನ್ನೊಂದು ಸಾರಿ ನನ್ನ ಆಸ್ಥಾನದಲ್ಲಿ ಆತನನ್ನು ಹೊಗಳಿದ್ದೆ ಆದರೆ ಖಂಡಿತವಾಗಿಯೂ ತಕ್ಕ ಶಿಕ್ಷೆಯಾದೀತು. ಎಚ್ಚರ ಪ್ರಭು. ನೀವು ನನಗೆ ಶಿಕ್ಷೆ ಕೊಟ್ಟರೂ ಸರಿಯೇ, ಆದರೆ ನಿಮ್ಮ ಅನ್ನವನ್ನ ತಿಂದು ನಾನು ನಿಮಗೆ ಅನ್ಯಾಯವನ್ನು ಮಾಡಲಾರೆ. ಅವನು ಯಾವಾಗಲೂ ಗಗನ ಸಂಚಾರಿ ಸ್ವಾಮಿ. ಏನು ಹೇಳಿದಿರಿ? ಏನು? ಆತನು ಗಗನ ಸಂಚಾರಿಯೇ? ಇದ್ದರೂ ಇರಲಿ. ಬೇಡಿ ಬೇಡಿ ಸ್ವಾಮಿ, ಅಬದ್ಧವನ್ನು ನುಡಿಯಬೇಡಿ. ನಿಮ್ಮ ಅನರ್ಥಕ್ಕೆ ನೀವೇ ಕಾರಣ. ಪೂಜ್ಯರೇ, ತನ್ನ ತಂದೆಗೆ ಕುಷ್ಠರೋಗ ಕೊಟ್ಟ ಶನಿಯನ್ನ ದೊಡ್ಡವನು, ಅವನೆಂಥ ಮಗನು, ಅವನೆಂಥ ಮಗನು? ಆತನ ಮಗನೇನಾದರೂ ನನಗೆ ಜನಿಸಿದ ಪಕ್ಷದಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಅಂತರಾಳಕ್ಕೆ ಸೀತಿದ್ದೆನು. ಈಗ ಕೇಳಿ, ಈಗ ಕೇಳಿ. ಹುಟ್ಟಿದಾಗಲೇ ತನ್ನ ತಂದೆಗೆ ಕುಷ್ಠರೋಗ ಕೊಟ್ಟ ಶನಿಯನ್ನ ನೀಚ, ಹೀನ, ಪಿತೃದ್ರೋಹಿ, ಮಾತೃದ್ರೋಹಿ ಎಂದು ಕರಚಪ್ಪಾಳೆ ಹಾಕುತ್ತಾ ಕೇಕೆ ಹಾಕಿ ನಗಬೇಕು. ಇದು ರಾಜಾಜ್ಞೆ. ಪ್ರಭು ಪ್ರಭು, ಬೇಡಿ ಸ್ವಾಮಿ. ಪ್ರಭುಗಳ ಎದುರಕ್ತವಾಗಿ ಮಾತಾಡುವ ಶಕ್ತಿ ನನಗಿಲ್ಲದಿದ್ದರೂ ಸರಿಯೇ, ನಿಮಗೊಂದು ವಿಚಾರವನ್ನು ಹೇಳುತ್ತೇನೆ. ಅಬದ್ಧವನ್ನು ನುಡಿದಾಗ ಆ ಕ್ಷಣವೇ ಅಂತರಿಕ್ಷ ಮಾರ್ಗದಲ್ಲಿ ಬರುವನೆಂದು ಹೇಳುತ್ತಾರೆ. ಬೇಡಿ, ನನ್ನ ಮಾತನ್ನು ಕೇಳಿ. ಈಗಲೂ ಕೂಡ ಸಹನೆಯಿಂದ ಮಹಾನುಭಾವನನ್ನು ಧ್ಯಾನ ಮಾಡಿ ನಿಮಗೆ ಸುಖ ಪ್ರಾಪ್ತಿಯಾಗ. ಖಂಡಿತವಾಗಿಯೂ ದಾನ ಮಾಡಲಾಗದು ಪೂಜ್ಯರೇ. ನನ್ನ ರಾಜ್ಯದಲ್ಲಾಗಲಿ ಅಥವಾ ನನ್ನ ಆಸ್ಥಾನದಲ್ಲೇ ಆಗಲಿ ಆತನನ್ನ ಯಾರಾದರೂ ಪೂಜಿಸಿದ್ದೇ ಆದರೆ, ಆತನನ್ನು ಭಜಿಸುವುದೇ ಕಂಡು ಬಂದರೆ
ಆತನನ್ನು ಒನ್ನ ಶೂಲಕ್ಕೇರಿಸುವುದಂತೂ ಖಂಡಿತ, ಇದು ಖಚಿತ. ಇದರ ಮೇಲೆ ತಮ್ಮ ಚಿತ್ತ. ನೀವು ಶಿಕ್ಷೆ ಕೊಟ್ಟವರು ಸರಿಯೇ ಪರಮಾತ್ಮ. ನೀಲಂಜನ ಸಭಾವಾಸೋ ರವಿಪುತ್ರಂ ಯಮಾಗ್ರಯ. ಏನು ಮಾಡುತ್ತಿರುವ್ರಿ? ಛಾಯಮಾರ್ಕಂಡ ಸಂಭೂತ ತಮ್ರಮಾಭಿಷೇಕೇಶ್ವರೋ. ನೀಲಂಜನ ಸಭಾಸೋ ನೀಲಂಜನ ಸಭಾಸೋ ರವಿಪುತ್ರ ಯಮಾಗ್ರಜ. ರವಿಪುತ್ರ ಯಮಾಗ್ರಜ ಛಾಯಮಾರ್ಕಂಡ ಸಂಭೂತ ಛಾಯಮಾರ್ಕಂಡ ಸಂಭೂತ ತಮ್ರಮಾಭಿಷೇಕೇಶ್ವರೋ ತಮ್ರಮಾಭಿಷೇಕೇಶ್ವರೋ ಶ್ಯಾಮಾಯ ಭಾನುನಂದನ ಭಕ್ತವತ್ಸಲಾಯ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾ ಪಾಹಿ ಮಾ. ಅದು ನೋಡಿ ಪ್ರಭು, ಆಕಾಶ ಮಾರ್ಗದಲ್ಲಿ ಮೇಘವೇ ಹೋರಾಡುತ್ತಿದೆ, ಗುಡುಗು ಮಿಂಚುಗಳ ಆರ್ಭಟವಾಗುತ್ತಿದೆ. ಖಂಡಿತವಾಗಿ ಬರಲಿ, ಈ ಸಮಯದಲ್ಲಿ ಅವನು ಒಂದೇ ಬರುವನು. ಪೂಜ್ಯರೇ, ಆತನು ಅಂತಹ ಪರಾಕ್ರಮಶಾಲಿ ಆಗಿದ್ದರೆ ಈಗಲೇ ನನ್ನ ಆಸ್ಥಾನಕ್ಕೆ ಬರಲಿ. ನನ್ನ ಸತ್ಯವೆಚ್ಚೋ ಆತನ ಪರಾಕ್ರಮವೆಚ್ಚೆಂದು ಈ ಜಗತ್ತಿಗೆ ತೋರಿಸುತ್ತೇನೆ. ಬರಲಿ, ಬರಲಿ, ಸತ್ಯ ಖಂಡಿತವಾಗಿಯೂ ಬರಲಿ. ಶನೇಶ್ವರ, ಶನಿ ಮಹಾದೇವ, ಎಲ್ಲಿ 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 ನಿನ್ನ ಆ ಶನಿ? ಬರಲಿ, ಬರಲಿ. ಬಡ ಬಡ ಕೆಡ ನುಡಿಯ ನುಡಿದಯ ಬಡ ಬಡ ಕೆಡ ನುಡಿಯ ನುಡಿದಯ ತೊಡುಗಲ್ವದಿ ತಾರಾಡಿದ ಮನುಜನ ತಡೆಯದೆ ಬಿಡಿಯುತ್ತೆ ನಾನವನ, ತಡೆಯದೆ ಬಿಡಿಯುತ್ತೆ ನಾನವನ ಕಡುಬೋದೆ ಮಡಿಸದಿರ್ತಡೆ ನಾಂ ರವಿನಂದನನೇ. ಏನಿದು? ಎಂದೂ ಇಲ್ಲದ ಕಣ್ಣ ಕಠೋರವಾದ ವಾಕ್ಯಗಳು ನನ್ನ ಕಿವಿಗಳಿಗೆ ಬೀಳುತ್ತಿರುವವು. ಯಾರಾಗಿರಬಹುದು? ಯಾರೇ ಆಗಿರಲಿ, ಎಲೈ ದೇವತೆಗಳೇ, ಸಪ್ತ ಋಷಿಗಳೇ, ಇದಕ್ಕೆ ನೀವೇ ಸಾಕ್ಷಿ. ಆ ಭೂಲೋಕದಲ್ಲಿ ನಾರಾದ ಮುರಾದ ಸತ್ಯರಥನು ನನ್ನನ್ನು ಮನಬಂದಂತೆ ನಿಂದಿಸಿ ನುಡಿಯುತ್ತಿರುವನು. ಆ ಮೂರ್ಖನಿಗೆ ನನ್ನ ಪರಾಕ್ರಮವು ಎಳ್ಳಿನಷ್ಟಾದರೂ ತಿಳಿಯದು. ಇರಲಿ ಇರಲಿ, ನಾನೀ ಕ್ಷಣವೇ ನರಲೋಕ ಮಾರ್ಗವಾಗಿ ಪ್ರವೇಶಿಸಿ ಆ ಮೂರ್ಖನಿಗೆ ನನ್ನ ಪರಾಕ್ರಮವನ್ನು ತೋರಿಸುವನು ಮದಾಂಧ. ಎಳೆಯಲವಾ ಕುನ್ನಿ ಸತ್ಯರಥ, ಜೈ ಮದಾಂಧ. ಆದವರೆ ನಿನ್ನನ್ನು ಒದೆಯುವೆ ನೀಗಲಿ ಸಭೆಯಳು ನಿಂದಿಸಿ ನುಡಿದಾಚೆ. ಆದವರೆ ನಿನ್ನನ್ನು ಒದೆಯುವೆ ನೀಗಲಿ ಸಭೆಯಳು ನಿಂದಿಸಿ ನುಡಿದಾಚೆ. ದುರಾತ್ಮಕ ವಿರೋಧಿನಿ, ದುರಾತ್ಮಕ ವಿರೋಧಿನಿ, ಬಿಡದಲೆ ಕಾಡುವೆ ನಿನ್ನನ್ನ, ಬಿಡದಲೆ ಕಾಡುವೆ ನಿನ್ನನ್ನ, ಬಿಡದಲೆ ಕಾಡುವೆ ನಿನ್ನನ್ನ. ಎಲ್ಲವೋ ದೈವದ್ರೋಹಿ,
ಆದವನು ನಿನ್ನನ್ನು ಒದೆಯುವೆ ನೀಗಲಿ ಸಭೆಯಳು ನಿಂದಿಸಿ ನುಡಿದೇಚೆ ಆದವನು ನಿನ್ನನ್ನು ಒದೆಯುವೆ ನೀಗಲಿ ಸಭೆಯಳು ನಿಂದಿಸಿ ನುಡಿದೇಚೆ ದುರಾತ್ಮಕ ವಿರೋಧಿನಿ ಬಿಡದಲೆ ಕಾಡುವೆ ನಿನ್ನನ್ನ ಬಿಡದಲೆ ಕಾಡುವೆ ನಿನ್ನನ್ನ ಬಿಡದಲೆ ಕಾಡುವೆ ನಿನ್ನನ್ನ ಹೇಳುವ ದುರಾಭಿಮಾನಿಯಾದ ನರಾಧಮ ದುರಹಂಕಾರದಿಂದ ಪರಿಪರಿಯಾಗಿ ನನ್ನನ್ನು ಜರಿದು ಯಾರು ನನ್ನನ್ನು ಎದುರಿಸಲ್ಲವೆನ್ನುತ್ತಾ ಬಾಯಿಗೆ ಬಂದಂತೆ ಮಗಳುತ್ತಿರುವೆ ಮದಾಂಧ. ಇದು ನಿನ್ನ ತಪ್ಪಲ್ಲ. ಎಲ್ಲರಿಗಿಂತಲೂ ಎತ್ತರವಾಗಿ ಕುಳಿತುಕೊಳ್ಳುವ ಅವಶ್ಯವನ್ನು ಕೊಟ್ಟ ಈ ರಾಜ ಸಿಂಹಾಸನ ತಪ್ಪು. ಪರಮಾತ್ಮ, ನಾಯಿಯು ಸಿಂಹಾಸನವನ್ನೇರಿದ ಮಾತ್ರಕ್ಕೆ ಅದರ ಬುದ್ಧಿಯನ್ನು ಬಿಟ್ಟಿದೆ. ಆಗಲಿ ಸತ್ಯರಥ, ಆಗಲಿ. ಇನ್ನು ಮುಂದೆ ನಿನ್ನ ಪಾಡೇನಾಗುತ್ತಿರು ನೋಡುತ್ತಿರುವುದಾಂತ. ಬೇಡ ತಂದೆ, ಬೇಡ ಪರಮಾತ್ಮ. ಸಾಯುವುದಾಂತ. ಏ ಸೂರ್ಯಪುತ್ರನೇ, ನ್ಯಾಯ ಮಾರ್ತಾಂಡ ಸಂಭೂತನೇ, ಯಮನ ಸಹೋದರನೇ, ಭೈರವನ ಪ್ರಿಯ ಭಕ್ತನೇ, ಬೇಡ ಪರಮಾತ್ಮ, ಬೇಡ ತಂದೆ. ಕೂಡಿದ ಸಭೆಯೊಳ್ಳು ಜರಿದ ಪರ
ಹುಟ್ಟಿದಾಗಲೇ ತನ್ನ ತಂದೆಗೆ ಕುಷ್ಠರೋಗ ಕೊಟ್ಟೆ ಎಂಬ ಒಂದೇ ಒಂದು ಮಾತಿಗೆ ನಿನ್ನನ್ನು ಚೆರಿದು ಪಾಯಿತು ತಂದೆ. ನನ್ನನ್ನು ಮನ್ನಿಸು ತಂದೆ, ನನ್ನನ್ನು ಮನ್ನಿಸು. ಭಾವಿಸಲರಿಯದ ಎಣ್ಣೆಯ ಶೌರ್ಯವ ಕೇವಲ ಗರ್ವಿತನಾಗಿ ಭಾವಿಸಲರಿಯದ ಎಣ್ಣೆಯ ಶೌರ್ಯವ ಕೇವಲ ಗರ್ವಿತನಾಗಿ ಭಾವ ಭಾವತಿ ಕಣ್ಣು ಕಾಣದೆ ಅದಮನ ತರದಲ್ಲಿ ಬಗಳುವೆಯ ಅದಮನ ತರದಲ್ಲಿ ಬಗಳುವೆಯ ಅದಮನ ತರದಲ್ಲಿ ಬರುವೆಯ ಎಲ್ಲವೋ ಮದಾಂಧ ಜ್ಞಾನ ಶೂನ್ಯನಾದ ಮಾನವಾದಮ ಭಾನುಸುತನಾದ ನನ್ನ ಪರಾಕ್ರಮವನ್ನು ತಿಳಿಯದೆ ಮನಸ್ಸಿಗೆ ಬಂದಂತೆಯನ್ನು ತೆಗೆದು ತಡೆಯದ ಕೈ ಚಪ್ಪಾಳೆ ತಟ್ಟಿ ಒಪ್ಪದಿ ಪಕನ ನಗುವ ಸಾಮರ್ಥ್ಯ ಉಂಟಾಯ್ತಲ್ಲವೇ? ಆಗಲಿ ಸತ್ಯರಥ, ಆಗಲಿ. ಇನ್ನು ಮುಂದೆ ನಿನ್ನ ಪಾಳ ಏನಾಗುತ್ತಿರು ನೋಡ್ತಿರ್ಬೋದ. ಬೇಡ ಪರಮಾತ್ಮ, ಚೆಲ್ಲವು ಏತ ಕೈಯ ಶನಿರಾ ಚೆಲ್ಲವು ಏತ ಕೈಯ. ಪರಮಾತ್ಮ ಶಾಂತನಾಗು ತಂದೆ, ಶಾಂತನಾಗು. ಚೆಲ್ಲವು ಏತ ಕೈಯ ಶನಿರಾಜ, ಚೆಲ್ಲವು ಏತ ಕೈಯ. ಪರಮಾತ್ಮ ಚೆಲ್ಲವು ಏತ ಕೈಯ ಶನಿರಾಜ, ಚೆಲ್ಲವು ಏತ ಕೈಯ. ಚೆಲ್ಲವು ಏತಕೋ ಶನಿರಾಜ, ಹಗಲು ಇರುಳು ನಿನ್ನ ನೆನವೇ.
ವಾಮನನಾದ ನಾನು ನಿನ್ನ ಘನ ಕೋಪವನ್ನು ತಡೆಯಬಲ್ಲೆನೆ ಸ್ವಾಮಿ. ಶಾಂತನಾಗು ನನ್ನಪ್ಪ, ಶಾಂತನಾಗು. ನೀಲಕಂಠರ ಪಾದ ಕಮಲವ ಮರೆಯುವ ನೀಲಕಂಠರ ಪಾದ ಕಮಲವ ಮರೆಯುವ ಜರಿದೆಯನ್ನ ಕಳನೆ ಅದಾಂದರೆ ಜರಿದೆಯನ್ನ ಕಳನೆ ಅದಮನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಎಲ್ಲೆಲ್ಲವೋ ಗಂದು ಕಾತುಕನಾದ ಕೊಂದಿದ್ದ ಉನ್ನತ ದರ ಕನಕ ದೇಶ ಕೋಶಾದಿಗಳನ್ನು ಗಳಿಸಿರುವಂತ ಸಿರಿಮನಂದ ಸಕ್ಕಿ ಕೆನ್ನ ಮಾತುಗಳನ್ನಾಡಿ ಎನ್ನಂ ನಿಂದಿಸಿ ನುಡಿಯುವ ಸಾಮರ್ಥ್ಯ ಉಂಟಾಯಿತಲ್ಲವೇ? ಆಗಲಿ ಸತ್ಯರಥ, ಆಗಲಿ. 11ನೇ ರಾಶಿಯಿಂದ 12ನೇ ರಾಶಿಗೆ ಒಕ್ಕರಿಸಿ ರಾಜ್ಯಾದಿ ಸಕಲೇಶ್ವರವನ್ನು ಉತ್ತರಿಸಿ ನಿನ್ನನ್ನು ಅರಣ್ಯಕ್ಕೆ ಸೇರಿಸಿ ಸತಿಯೊಂದು ದಾರಿ ಪಾತಿಯೊಂದು ದಾರಿಯನ್ನಾಗಿ ಮಾಡಿ ನಿನ್ನನ್ನು ಕಣ್ಣೀರಿನಲ್ಲಿ ಕೈ ತೊಳಿಸದೆ ಬೇರೆ ನಾನು ರವಿನಂದನೇ ಅಥವಾ ಛಾಯಾದೇವಿ ಗರ್ಭ ಸಂಜಾತನ ಪ್ರಧಾನ. ಶಾಂತನಾಗು ತಂದೆ, ಶಾಂತನಾಗು ನನ್ನಪ್ಪ.
ತಪ್ಪಾಯಿತು ತಂದೆ. ನನ್ನನ್ನು ನಿನ್ನ ಮಗನೆಂದು ತಿಳಿದು ನನ್ನನ್ನು ಮನ್ನಿಸು ಸ್ವಾಮಿ, ನನ್ನನ್ನು ಮನ್ನಿಸು. ಎಲ್ಲವೋ ದುರಾಭಿಮಾನಿಯಾದ ನರಾಧಮ, ನಿಲ್ಲಿಸು ನಿನ್ನ ಕಪಟ ನಾಟಕ ಭಕ್ತಿಯನ್ನು. ಈ ದಾರುಣ್ಯ ಮಧ್ಯದಲ್ಲಿ ವಿರಾಜಿಸುವ ಜಗತ್ ರಕ್ಷಕನೇ ಆದ ನಾರಾಯಣನಿಗೆ ಸಹಾಯಕನಾಗಿ ಬಂದನು ಬಿಡದೆ ಕಡು ಜವದಿಂದ ನಾನು ನಿನಗೆ ತೊಡರಿ ಈ ಪೊಡಗಳಿಗಿಲ್ಲದ ಕಡು ಕಷ್ಟವನ್ನು ಕೊಡದೆ ಬಿಟ್ಟರೆ ಬೇಡ ತಂದೆ, ಬೇಡ ಪರಮಾತ್ಮ, ಅಥವಾ ಛಾಯಾದೇವಿ ಗರ್ಭ ಸಂಜಾತನೆ ಇರಲಿ. ಈಗಿನ ಸಮಯದಲ್ಲಿ ನಿನ್ನನ್ನು ಹಿಂಸಿಸಿದ ಸಮಯವನ್ನು ಕಾದು ನೋಡುವೆನು. ದಾರಿಯನ್ನು ಬಿಟ್ಟು ದೂರವಾಗಿ ನಿಲ್ಲ ಮತಾಂಧ. ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಶನಿದೇವರು ಅದೃಶ್ಯರೇ ಆದರಲ್ಲ. ಏನು ಮಾಡಲು? ಇರಲಿ, ಸ್ವಲ್ಪ ಸಮಯ ಅಂತಃಪುರಕ್ಕೆ ಹೋಗಿ ವಿಶ್ರಮಿಸಿಕೊಳ್ಳುತ್ತೇನೆ. ಅಮ್ಮ, ಜಗನ್ಮಾತೆ, ಮಾತೆ ಶ್ರೀಲಲಿತೆ, ಮಹಾಮಾತೆ ಶ್ರೀಲಲಿತೆ, ಶಾಂಭವಿ ಶಂಕರಿ ಸರ್ವೇಶ್ವರಿ, ಶುಭ ಬಗುಣಿಸು ಜಗತೆ. ಶಾಂಭವಿ ಶಂಕರಿ ಸರ್ವೇಶ್ವರಿ,
ಜಗನ್ಮಾತೆ, ನಿನ್ನ ಭಕ್ತಳಾದ ನನ್ನನ್ನು, ನನ್ನ ಪತಿಯನ್ನು ಹಾಗೂ ನನ್ನ ಪ್ರಜಾ ಪರಿವಾರವನ್ನು ಕಾಪಾಡುವ ಭಾರವು ನಿನ್ನದು ತಾಯಿ. ಇದೇನಿದು? ಭಾರತಿಯು ಹಾರಿ ಹೋಗಿರುವುದಲ್ಲ. ಇನ್ನು ಮಂಗಲಾರತಿಯ ಸಮಯಕ್ಕೆ ಬರಬೇಕಾಗಿದ್ದ ನನ್ನ ಪತಿಯು ಇನ್ನು ಬಾರಲಿಲ್ಲವಲ್ಲ. ಜೀವಿತೇಶ ಜಗನ್ಮಾತೆ, ನೀನೇ ನನ್ನನ್ನು ರಕ್ಷಿಸು ತಾಯಿ, ರಕ್ಷಿಸು. ಓ ಪ್ರಾಣೇಶ್ವರ ಸ್ವಾಮಿ, ದೇವಿ, ಪ್ರಾಣೇಶ್ವರ ಸ್ವಾಮಿ, ಏಕೆ, ಏನಾಯಿತು? ನಿಮ್ಮ ಮುಖವು ಈ ರೀತಿ ಮಾಡಿರಲು ಕಾರಣವೇನು? ಶತ್ರುಗಳೇನಾದರೂ ಯುದ್ಧಕ್ಕೆ ಬರುತ್ತಿರುವರೇ? ಏನಾಯಿತು ಸ್ವಾಮಿ? ನನ್ನೊಡನೆ ತಿಳಿಸಬಾರದೆ? ದೇವಿ, ಏನೆಂದು ಹೇಳಲಿ ದೇವಿ, ಏನೆಂದು ಹೇಳಲಿ? ಏನಾಯಿತು? ಸೈರಿಸಲ ಏಕಾಂತ ಮಣಿಯೇ
ಏನೆಂದು ಹೇಳಲಿ ಚಂದ್ರ? ಏನಾಯ್ತು ಸ್ವಾಮಿ? ಈ ದಿವಸ ರಾಜ್ಯಸಭೆಯಲ್ಲಿ ನವಗ್ರಹಗಳ ವಿಚಾರಗಳನ್ನು ತಿಳಿತಿರಲು ಹೇಳುತ್ತಿರಲು ಇನ್ನು ಶನಿದೇವರ ವಿಚಾರವಾದರೂ ತಿಳಿಯಲು ಪ್ರಾರಂಭಿಸಿದೆನು. ಶನಿದೇವರಾದರೂ ಹುಟ್ಟಿದ ಕೂಡಲೇ ತನ್ನ ತಂದೆಗೆ ಕುಷ್ಠರೋಗ ಕೊಟ್ಟನೆಂದು ಬ್ರಾಹ್ಮಣೋತ್ತಮರು ಹೇಳಿದರು. ಹೇಳಿದಾಗ ಆ ಮಾತುಗಳನ್ನು ನಾನು ಕೇಳಲಾರದೆ ಆ ಶನಿದೇವರನ್ನು ನಿಂದಿಸಿ ಮಾತನಾಡಿಬಿಟ್ಟಿದ್ದೇನೆ. ಪ್ರಾಣೇಶ್ವರ, ಆ ಶನಿದೇವರಾದರೂ ತಕ್ಷಣವೇ ಪ್ರತ್ಯಕ್ಷರಾಗಿ ನಿನಗೆ ಕೊಡಬಾರದ ಕಷ್ಟವನ್ನು ಕೊಟ್ಟು ನರಳಿಸಿ ಕೊರಗಿಸಿ ಕಾಡಿನಲ್ಲಿ ಅಲೆಯಿಸಿ ಕೊರಗುವಂತೆ ಮಾಡುವೆನು ಎಂದು ಹೇಳಿ ಅದೃಶ್ಯನಾದರು. ದೇವಿ ಅದೃಶ್ಯನಾದರು. ಪ್ರಾಣೇಶ್ವರ, ಇದಕ್ಕೇನು ಮಾಡುವುದು ದೇವಿ? ಎಂತಹ ಕಾರ್ಯವನ್ನು ಮಾಡಿರುವಿರಿ? ಮಹಾಮಹಿಮನಾದ ಶನಿ ದೇವರನ್ನು ಜರಿದು ಮಾತನಾಡುವುದುಂಟೆ? ಅಯ್ಯೋ ಪರಮಾತ್ಮ, ಇರಲಿ ಇರಲಿ, ಚಿಂತಿಸಿ ಫಲವಿಲ್ಲ. ಪ್ರಾಣೇಶ್ವರ, ಜಗದ್ದೊಡೆಯನಾದ ಶ್ರೀಮನ್ನಾರಾಯಣನ್ನು ಧ್ಯಾನಿಸೋಣ. ಯಾವುದಾದರೂ ಉಪಾಯವು ದೊರಕಬಹುದು. ಹಾಗೆ ಆಗಲಿ ಸ್ವಾಮಿ, ಆ ಪರಮಾತ್ಮನನ್ನು ಧ್ಯಾನಿಸೋಣ. ಹಾಗೆ ಆಗಲಿ ದೇವಿ. ದಯಾಮಯನೇ ನಾರಾಯಣನೇ ಕರುಣೆಯ ತೋರೋ ಕರಿವರದರನೇ ಪೊರೆಯೋ ದಯಾಮಯನೇ. ಪರಮಾತ್ಮ, ನನ್ನ ಪತಿಯು ಮಾಡಿದ ಶನಿದೇವರ ನಿಂದನೆಯನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸಬೇಕೆಂದು ಬೇಡಿಕೊಳ್ಳುವೆನು ದೇವ. ಸತ್ಯವ್ರತ ಮಹಾರಾಜ, ನೀನು ಸತ್ಯವನ್ನು ಮೀರಿ ದುಡುಕಿ ಆ ಶನಿದೇವರನ್ನು ಜರಿದಿರುವೆ.
ಆದ್ದರಿಂದ ನಾನು ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ನೀವು ಪರರಾಜರ ಕೈಗೆ ಸಿಕ್ಕಿ ನರಳುವುದಕ್ಕಿಂತ ರಾಜ್ಯವನ್ನು ಬಿಟ್ಟು ಎಲ್ಲಿಗಾದರೂ ಹೋಗಿ ತಲೆಮರೆಸಿಕೊಂಡಿರುವುದು ಒಳ್ಳೆಯದು. ಸತ್ಯವ್ರತ, ನೀನು ಎಲ್ಲಿದ್ದರೂ ಸರಿಯೇ, ತಮ್ಮ ತಮ್ಮ ಸತ್ಯವನ್ನು ಮಾತ್ರ ಬಿಡಬೇಡಿ. ನಾನಿನ್ನು ಬರುತ್ತೇನೆ. ದೇವಿ, ಚಂದ್ರ, ಕೆಟ್ಟವು ದೇವಿ, ಕೆಟ್ಟವು. ಸ್ವಾಮಿ, ನಮ್ಮ ಕುಲದೈವನಾದ ನಾರಾಯಣನು ಹೇಳಿದ ಮಾತುಗಳನ್ನು ಕೇಳಿದೆಯ ದೇವಿ? ಕೇಳಿದೆನು ಸ್ವಾಮಿ. ಈಗೇನು ಮಾಡುವುದು ದೇವಿ? ಪ್ರಾಣೇಶ್ವರ, ಚಿಂತಿಸಿ ಫಲವಿಲ್ಲ. ನಡೆಯಿರಿ, ಪರಮಾತ್ಮನು ಹೇಳಿದಂತೆ ನಡೆದುಕೊಳ್ಳೋಣ. ದೇವಿ, ಸ್ವಾಮಿ, ನಾನೊಂದು ಮಾತನ್ನು ಹೇಳುವೆನು, ಕೇಳುವೆಯ ದೇವಿ? ಹೇಳುವರಾಗಿ ಸ್ವಾಮಿ. ಚಂದ್ರ, ಪ್ರಾಣೇಶ್ವರ, ದೇವಿ, ನಮ್ಮ ಕುಲದೈವನಾದ ಶ್ರೀಮನ್ ನಾರಾಯಣನು ಹೇಳಿದ ಹಾಗೆ ನಾನೀಗಲೇ 7.5 ವರ್ಷ ಮುಗಿಯುವ ತನಕ ಎಲ್ಲಿಯಾದರೂ ಹೋಗಿ ಕಾಲವನ್ನು ಕಳೆದು ಬರುತ್ತೇನೆ. ನೀನು ನಿನ್ನ ತಂದೆಯ ಪಟ್ಟಣಕ್ಕಾದರೂ ಹೋಗು, ಅಥವಾ ನಮ್ಮ ರಾಜ್ಯದಲ್ಲಿಯೇ ಇದ್ದು ಕಾಲವನ್ನು ಕಳೆಯ. ಪ್ರಾಣೇಶ್ವರ, ನಿಮ್ಮನ್ನು ಹಗಲಿ ಹರೆಗಳಿಗೆಯೂ ನಾನಿರಲಾರೆನು. ನಾನು ನಿಮ್ಮ ಸಂಗಡವೇ ಬರುವೆನು ಸ್ವಾಮಿ, ಬರುವೆನು. ಹಾಗೆನ್ನಬೇಡ ದೇವಿ. ನೀನಾದರೂ ನವಮಾಸ ತುಂಬಿದ ಗರ್ಭಿಣಿ. ಆ ದಿನಮಣಿ ತನಯನಾದ ಶನಿದೇವರಿಂದ ನಮಗೆ ಮುಂದೆ ಎಂತಹ ಕಷ್ಟ ಬರುವುದೋ ಕಾಣೆನು ದೇವಿ. ಪ್ರಾಣೇಶ್ವರ, ನನ್ನ ಮಾತನ್ನು ಕೇಳು ದೇವಿ, ನನ್ನ ಮಾತನ್ನು ಕೇಳು. ಪ್ರಾಣೇಶ್ವರ, ಪತಿಯ ಸನಿಹ ಸನಿಗೆ ಸುಖ ಸ್ವರ್ಗ ಸಮಾನ. ಹಾಗೆನ್ನಬೇಡ ದೇವಿ, ನನ್ನ ಮಾತನ್ನು ಕೇಳು ದೇವಿ. ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸಮಾನ. ಕರವೇ ಕಾಂತ. ಹಾಗೆನ್ನಬೇಡ ದೇವಿ. ಕರವೇ ಕಾಂತ. ನೀನೇ ಕಠಿಣ. ಬೇಡ ದೇವಿ, ನನ್ನ ಮಾತನ್ನು ಕೇಳು ದೇವಿ. ಕರವೇ ಕಾಂತ. ನೀನೇ ಕಠಿಣ. ಪಂಚವೇದಕ್ಕೆ ಬಿಡು ಸಕಲ. ಪಂಚವೇದಕ್ಕೆ ಬಿಡು ಸಕಲ. ಕರವೇ ಕಾಂತ, ಕಾಂತ. ಪ್ರಾಣೇಶ್ವರ, ನಿಮ್ಮನ್ನು ಹಗಲಿ ಹರೆಗಳಿಗೆಯೂ ನಾನಿರಲಾರೆನು ಸ್ವಾಮಿ. ಎಂತಹ ಕಷ್ಟಗಳೇ ಬಂದರೂ ಸಹಿಸಿಕೊಂಡು ಕಾಲವನ್ನು ಕಳೆಯುವೆನು. ನಾನು ನಿಮ್ಮ ಸಂಗಡವೇ ಬರುವೆನು ಸ್ವಾಮಿ, ಬರುವೆನು. ಹಾಗೆನ್ನಬೇಡ ದೇವಿ, ಹಾಗೆನ್ನಬೇಡ. ನೀನಾದರೂ ನವಮಾಸ ತುಂಬಿದ ಗರ್ಭಿಣಿ ದೇವಿ. ನೀನು ನನ್ನನ್ನು ಹಿಂಬಾಲಿಸಿಕೊಂಡು ಬಂದರೆ ನಮಗೆ ಎಂತಹ ಕಷ್ಟ ಬರುವುದು ಕಾಣನಲ್ಲ ದೇವಿ. ಮುಂದೆ ನಿನ್ನನ್ನು ನರಳಿಸಿ ಕೊರಗಿಸಿ ಬಳಲುವುದನ್ನು ನಾನು ನೋಡಲಾರೆ ದೇವಿ. ಚಂದ್ರ, ಸ್ವಾಮಿ, ದೇವಿ, ಇದೊಂದು ಮಾತನ್ನು ಕೇಳು ದೇವಿ. ಸ್ವಾಮಿ, ನೀವು ಏನೇ ಹೇಳಿದರೂ ನಾನು ಕೇಳಲಾರೆ. ಅಯ್ಯೋ ಪರಮಾತ್ಮ, ನಿಮ್ಮ ಸಂಗಡವೇ ಬರುವೆನು. ಏನು ಮಾಡಲು, ಹೀಗೇನು ಮಾಡಲು? ಈಕೆಯಾದರೂ ನನ್ನ ಮಾತನ್ನೇ ಕೇಳುತ್ತಿಲ್ಲ. ಈಕೆಯನ್ನಾದರೂ ನನ್ನ ಸಂಗಡವೇನಾದರೂ ಕರೆದುಕೊಂಡು ಹೋದರೆ ಈಕೆಯನ್ನು ಹೇಗೆ ನೋಡಿಕೊಳ್ಳಲು? ಹಾಗೂ ಈಕೆಯನ್ನು ಈಗ ಯಾರು ಹೇಗೆ ಕರೆದುಕೊಂಡು ಹೋಗಲಿ? ಹೇಗೆ ಕರೆದುಕೊಂಡು ಹೋಗಲಿ?
ಏನಾದರಾಗಲಿ ಆಕೆಯನ್ನು ನನ್ನ ಸಂಗಡ ಕರೆದುಕೊಂಡು ಹೋಗುವುದೇ ಸರಿ. ದೇವಿ, ಸ್ವಾಮಿ ಚಂದ್ರ, ಪ್ರಾಣೇಶ್ವರ, ದೇವಿ, ನಿನ್ನ ಮಾತಿನಂತೆ ನಿನ್ನನ್ನೂ ಸಹ ನನ್ನ ಸಂಗಡ ಕರೆದುಕೊಂಡು ಹೋಗುತ್ತೇನೆ. ಖಂಡಿತವಾಗಿ. ನಮ್ಮ ಪ್ರಯಾಣಕ್ಕೆ ಬೇಕಾಗುವ ಒಡವ ಸಾಮಗ್ರಿಗಳ ಗಂಟನ್ನು ಸಿದ್ಧಪಡಿಸಿಕೊ. ನಾನೀಗಲೇ ನಮ್ಮ ಕುದುರೆ ಲಾಯಕ್ಕೆ ಹೋಗಿ ನಮ್ಮ ಪ್ರಯಾಣಕ್ಕೆ ಯೋಗ್ಯವಾದ ಒಂದು ಕುದುರೆಯನ್ನು ಹಿಡಿದು ತರುತ್ತೇನೆ. ಹಾಗೆ ಆಗಲಿ ಸ್ವಾಮಿ. ಜಾಗ್ರತೆಯಾಗಿ ಒಡವೆ ಗಂಟುಗಳ ಸಾಮಗ್ರಿಗಳನ್ನು ಸಿದ್ಧಪಡಿಸಿ. ಸೂರ್ಯನು ಉದಯವಾಗುವ ವೇಳೆ ಆಯಿತು. ಹಾಗೇನಾದರೂ ಸೂರ್ಯನು ಉದಯವಾದರೆ ನಾವು ನಮ್ಮ ಪಟ್ಟಣವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಯಾರಾದರೂ ನಮ್ಮನ್ನು ತಡೆಯಬಹುದು. ಹಾಗೆ ಆಗಲಿ ಸ್ವಾಮಿ. ದೇವಿ. ನಾನು ಹೋಗಿ ಎಲ್ಲವನ್ನು ಸಿದ್ಧಪಡಿಸುತ್ತೇನೆ. ಹಾ ದೇವಿ, ಹಾಗೆ ದೇವಿ, ಹಾಗೆಯೇ ನೀನು ಹುಟ್ಟಿರುವ ಪಟ್ಟೆ ಪೀತಾಂಬರಗಳನ್ನು ವಸ್ತ್ರ ಆಭರಣಗಳನ್ನು ಬಿಚ್ಚಿ ಗಂಟನ್ನು ಮಾಡಿಕೊ. ನಾನು ಸಹ ಈ ನನ್ನ ವಸ್ತ್ರಾಭರಣಗಳನ್ನು ಕಳಚಿ ಸಾಮಾನ್ಯ ಮನುಷ್ಯನಂತೆ ವೇಷ ಧರಿಸಿಕೊಂಡು ಬರುತ್ತೇನೆ. ನಾವುಗಳೇನಾದರೂ ಹೀಗೆ ಹೊರಟರೆ ಪ್ರಜೆಗಳು ನಮ್ಮನ್ನು ಗುರುತಿಸಿ ನಮ್ಮ ಪ್ರಯಾಣಕ್ಕೆ ತೊಂದರೆ ಆಗಬಹುದು. ಹಾಗೆ ಆಗಲಿ. ಜಾಗ್ರತೆಯಾಗಿ ಹೋಗಿ ಈ ಒಡವೆ ಸಾಮಗ್ರಿಗಳನ್ನು ಗಂಟು ಕಟ್ಟಿಕೊಂಡು ಜಾಗ್ರತೆಯಾಗಿ ಬಾ. ನಾನು ಈಗಲೇ ಕುದುರೆ ಲಾಯಕ್ಕೆ ಹೋಗುತ್ತೇನೆ. ಕಟ್ಟುವಾಗಲು ಕಳ್ಳರಾಜನು ತುರುಗವಿಡಿಯಲು ಲಾಯದಳಿ ಹರ್ಷದಿಂದಲೇ ಬರುತ್ತಲಿರುವನು. ಹರ್ಷದಿಂದಲೇ ಬರುತ್ತಲಿರುವನು. ಮಾಡುವೆ ಮಾಯದ ಅಶ್ವವನ್ನು, ಮಾಡುವೆ ಮಾಯದ ಅಶ್ವವನ್ನು, ಮಾಡುವೆ ಮಾಯದ ಅಶ್ವವನ್ನು. ನಿಷ್ಕಾರಣವಾಗಿ ಕ್ಷತ್ರಿಯಾದವನು ನನ್ನನ್ನು ಮನಬಂದಂತೆ ನಿಂದಿಸಿ ನುಡಿದಿರುವನು. ಈ ಮೂರ್ಖನಿಗೆ ನನ್ನ ಪರಾಕ್ರಮವು ಎಳ್ಳಿನಷ್ಟಾದರೂ ತಿಳಿಯದು. ಇರಲಿ ಇರಲಿ, ಈಗ ಸತ್ಯರಥನು ಪಟ್ಟಣವನ್ನು ಬಿಟ್ಟು ಹೊರಡಲು ತುರುಗವನ್ನು ಹಿಡಿಯಲು ತುರುಗಾಲಯಕ್ಕೆ ಬರುತ್ತಿರುವನು. ಬರಲಿ ಬರಲಿ, ಈಗ ನನ್ನ ಮಾಯೆಯಿಂದ ಒಂದು ಮಾಯಾ ತುರುಗವನ್ನು ನಿರ್ಮಿಸಿ ಲಾಯದಲ್ಲಿ ಕಟ್ಟಿಸಿ ಸತಿಪತಿಗಳು ತುರುಗವನ್ನೇರುವಂತೆ ಮಾಡಿ ಇವರನ್ನು ಭಾರೀ ಗೊಂಡಾರಣಕ್ಕೆ ಸೇರಿಸಿ ಸಮಪಡಿಸದೆ ಬಿಟ್ಟರೆ ನಾನು ರವಿನಂದನನೇ ಅಥವಾ ಛಾಯಾದೇವಿ ಗರ್ಭ ಸಂಜಾತನೆ ಮತ ಅಂತ ಅಥವಾ ಸತ್ಯವ್ರತನ ಪಿಡಿದು ವಿಧ ವಿಧದೋಳ್ ಬಾಧಿಸುವೆ. ಅಥವಾ ಸತ್ಯವ್ರತನ ಪಿಡಿದು ವಿಧ ವಿಧದೋಳ್ ಬಾಧಿಸುವೆ. ಮಾಯದಿಂದ ತುರುಗು ರಚಿಸಿ ನೋಯಿಸುವೆ ನತಮನ. ಮಾಯದಿಂದ ತುರುಗು ರಚಿಸಿ ನೋಯಿಸುವೆ ನತಮನ. ಅಥವಾ ಸತ್ಯವ್ರತನ ಪಿಡಿದು ವಿಧ ವಿಧದೋಳ್ ಬಾಧಿಸುವೆ. ವಿಧ ವಿಧದೋಳ್ ಬಾಧಿಸುವೆ. ವಿಧ ವಿಧದೋಳ್ ಬಾಧಿಸುವೆ. ಆಜ್ಞಾ. ನಮ್ಮ ಕುದುರೆ ಲಯದಲ್ಲಿ ನಮ್ಮ ಪ್ರಯಾಣಕ್ಕೆ ಯೋಗ್ಯವಾದ ಕುದುರೆ ಯಾವುದು ಸಹ ಕಾಣುತ್ತಿಲ್ಲವಲ್ಲ. ಏನು ಮಾಡಲಿ? ಚಂದ್ರ ಆಸೆಯಾದರೂ ನವಮಾಸ ತುಂಬಿದ ಗರ್ಭಿಣಿ. ಆಕೆಯನ್ನು ಎಲ್ಲಿಗೆ ಹೇಗೆ ಕರೆದುಕೊಂಡು ಹೋಗಲಿ? ಹೇಗೆ ಕರೆದುಕೊಂಡು ಹೋಗಲಿ? ಇದೇನಾಶ್ಚರ್ಯ! ಇದುವರೆಗೂ ನಮ್ಮ ಕುದುರೆ ಲಾಯದಲ್ಲಿ ಆ ಕುದುರೆಯನ್ನು ನಾನು ನೋಡಿಯೇ ಇಲ್ಲ. ನಮ್ಮ ಪ್ರಯಾಣಕ್ಕೆ ಯೋಗ್ಯವಾದ ಕುದುರೆ ಎಂದರೆ ಇದೇ ಸರಿ. ಇದನ್ನು ಹಿಡಿದು ನನ್ನ ಚಂದ್ರ ಆಸೆಯನ್ನು ಬಹುದೂರ ಕರೆದುಕೊಂಡು ಹೋಗಿ ಎಲ್ಲಿಯಾದರೂ ಸುಖದಿಂದ ಕಾಲ ಕಳೆಯುತ್ತೇನೆ. ಅಯ್ಯೋ ಪರಮಾತ್ಮ, ಇದೇನಾಶ್ಚರ್ಯ! ಈ ಕುದುರೆಯನ್ನು ಮುಟ್ಟಿದಾಕ್ಷಣ ನನ್ನ ಎಡಭುಜವು ಗಡಗಡನೆ ನಡುಗುತ್ತಿದೆಯಲ್ಲ. ನನ್ನ ಎದೆ ಗುಂಡಿಗೆಯಾದರೂ ಡವ ಡವನೆ ಪಡೆಯುತ್ತಿದೆಯಲ್ಲ. ಈ ಕುದುರೆಯನ್ನು ಹಿಡಿದು ಹೋದರೆ ಮುಂದೆ ನಮಗೇನು ಕೇಡು ಬರುವುದೋ ಕಾಣಿರಲ್ಲ. ಏನಾದರಾಗಲಿ ಸೂರ್ಯನು ಉದಯವಾಗುವ ವೇಳೆ ಆಯಿತು. ಈ ಕುದುರೆಯನ್ನು ಹಿಡಿದು ನನ್ನ ಚಂದ್ರ ಆಸೆಯನ್ನು ಕರೆದುಕೊಂಡು ಬಹುದೂರ ಹೋಗುತ್ತೇನೆ. 7.5 ವರ್ಷವು ಮುಗಿಯುವ ತನಕ ಬಹುದೂರ ಕರೆದುಕೊಂಡು ಹೋಗುತ್ತೇನೆ. ದೇವಿ,
ಚಂದ್ರ, ದೇವಿ, ಒಡವೆಯ ಗಂಟು ಸಾಮಗ್ರಿಗಳು ಸಿದ್ಧವಾದವೇ ದೇವಿ? ಪ್ರಾಣೇಶ್ವರ, ಬಾ ದೇವಿ, ಬಾ. ಕುದುರೆಯನ್ನು ಹಿಡಿದು ತಂದಿರುವೆನು. ನಿಧಾನ ದೇವಿ, ನಿಧಾನ. ಸಿದ್ಧವಾಗಿರುವುದು ಸ್ವಾಮಿ. ಬಾ ದೇವಿ, ಬಾ. ಗಂಟು ಸಿದ್ಧವಾಯಿತೆ? ಸಿದ್ಧವಾಗಿರುವುದು ಸ್ವಾಮಿ. ಬಾ ದೇವಿ. ಇದರ ಬೆನ್ನಿನ ಮೇಲಿಟ್ಟು ನನ್ನನ್ನು ಭದ್ರವಾಗಿ ಹಿಡಿದು ಕುಳಿತುಕೋದು. ಸೂರ್ಯನು ಉದಯವಾಗುವ ವೇಳೆಯಾಯಿತು. ನಾವು ಈ ಪಟ್ಟಣವನ್ನು ಬಿಟ್ಟು ಮುಂದೆ ಹೋಗೋಣ ದೇವಿ. ಹಾಗೆ ಆಗಲಿ ಸ್ವಾಮಿ. ಭದ್ರವಾಗಿ ಹಿಡಿದುಕೋ ದೇವಿ. ಹಾಗೆ ಆಗಲಿ. ಬಾ ದೇವಿ, ಬಾ ದೇವಿ. ದೇವಿ, ಪ್ರಾಣೇಶ್ವರ, ಸ್ವಾಮಿ, ಬೆಳಕು ಹರಿಯುವ ವೇಳೆ ಆಯಿತು. ಪ್ರಜೆಗಳು ನಮ್ಮನ್ನು ನೋಡಿದರೆ ಮುಂದಕ್ಕೆ ಹೋಗಲು ಬಿಡುವುದಿಲ್ಲ. ಕುದುರೆಗಳಾದರೂ ನಿಧಾನವಾಗಿ ಚಲಿಸುತ್ತಿರುವುದು. ಆದ್ರೆ ನಿಮ್ಮ ಕೈಯಲ್ಲಿರುವ ಕೊಡೆಯಿಂದ ಕುದುರೆಗಳಿಗೆ 2 ಪೆಟ್ಟನ್ನು ಕೊಡುವುದಾಗಿ ಕುದುರೆಯು ವೇಗವಾಗಿ ಹಾಗೆ ಆಗಲಿ ಚಲಿಸಲಿ. ದೇವಿ. ಹೇ ದೇವಿ, ಚಂದ್ರ, ದೇವಿ, ನನ್ನನ್ನು ಭದ್ರವಾಗಿ ಹಿಡಿದು ಕುಳಿತುಕೋ ದೇವಿ. ಭದ್ರವಾಗಿ ಹಿಡಿದು ಕುಳಿತುಕೋ. ತಿದೆ ಕುದುರೆ ಓಡುತ್ತಿದೆ ಗಗನ. ದೇವಿ, ಕೆಟ್ಟವು ದೇವಿ, ಕೆಟ್ಟವು. ಹಾರುತ್ತಿದೆ ಕುದುರೆ, ಓಡುತ್ತಿದೆ ಗಗನ. ಪುರವನ್ನು ಬಿಟ್ಟಿತು, ಗಗನಕ್ಕೆ ಹಾರಿತು. ಭದ್ರವಾಗಿ ಪುರವನ್ನು ಬಿಟ್ಟಿತು, ಗಗನಕ್ಕೆ ಹಾರಿತು. ಹಾರುತ್ತಿದೆ ಕುದುರೆ, ಓಡುತ್ತಿದೆ ಗಗನ. ಹಾರುತ್ತಿದೆ ಕುದುರೆ, ಓಡುತ್ತಿದೆ ಗಗನ. ಭದ್ರವಾಗಿ ಕುಳಿತುಕೋ, ಭದ್ರವಾಗಿ ಹಿಡಿದು ಕುಳಿತುಕೋ. ಕಾಯದ ಈ ಕುದುರೆ ಮರವನ್ನೇ ಹಾರುತ್ತಿದೆ. ದೇವಿ, ಭದ್ರವಾಗಿ ಕುಳಿತುಕೋ. ಕಾಯದ ಈ ಕುದುರೆ ಮರವನ್ನೇ ಹಾರುತ್ತಿದೆ. ಹಾರುತ್ತಿದೆ ಕುದುರೆ, ಓಡುತ್ತಿದೆ ಗಗನ. ದೇವಿ, ಧೈರ್ಯವಾಗಿರು ದೇವಿ. ಹಾರುತ್ತಿದೆ ಕುದುರೆ, ಓಡುತ್ತಿದೆ ಗಗನ. ಎಲ್ಲಿಗೂ ಯಾರಿಗೂ ಕಾಣದ ಈ ಕುದುರೆ. ಚಂದ್ರ, ಕಾಣದ ಈ ಕುದುರೆ. ಹಾರುತ್ತಿದೆ ಕುದುರೆ, ಹೇ ಶ್ರೀಮಾನ್ ನಾರಾಯಣ, ನಮ್ಮನ್ನು ಕಾಪಾಡು ತಂದೆ, ನಮ್ಮನ್ನು ಕಾಪಾಡು. ಎದರ ಬೇಡ ದೇವಿ, ಎದರ ಬೇಡ ದೇವಿ. ಭದ್ರವಾಗಿ ಹಿಡಿದು ಕುಳಿತು. ನಮ್ಮ ಕುಲದೈವನಾದ ಶ್ರೀನಾರಾಯಣ ದಯೆಯಿಂದ ಕುದುರೆಯಾದರೂ ನಮ್ಮನ್ನು ನೆಲಕ್ಕೆ ತಂದಿಳಿಸಿತು ದೇವಿ. ಧೈರ್ಯ ದೇವಿ, ಧೈರ್ಯದಿಂದಿರು. ಅಯ್ಯೋ ಪರಮಾತ್ಮ, ಯಾವುದೋ ಒಂದು ಘೋರ ಕಾನನಕ್ಕೆ ತಂದು ಇಳಿಸಿದಂತೆ ಕಾಣುತ್ತಿದೆಯಲ್ಲ.
ಎತ್ತ ನೋಡಿದರೂ ಕಾಡು ಮೃಗಗಳ ಗರ್ಜನೆಯೂ ಕೇಳಿ ಬರುತ್ತಿದೆ. ಎದರಬೇಡ ತಾಯಿ, ಎದರಬೇಡ ಚಂದ್ರ. ಮುಂದೆ ಹೋಗಲು ನಮಗೆ ದಾರಿಯೂ ಸಹ ಕಾಣುತ್ತಿಲ್ಲ. ಅಯ್ಯೋ, ಮಾರ್ಗಾಯಸದಿಂದ ನನ್ನ ಚಂದ್ರಾಸೆಯು ಬಳಲುತ್ತಿರುವಳು. ದೇವಿ ಸಹಿರಿಸು ದೇವಿ. ಈ ರಾತ್ರಿ ಸ್ವಲ್ಪ ಸಮಯ ಇಲ್ಲಿ ಮನೆಗೆ ನಿದ್ರಿಸಿ ಅರುಣೋದಯವಾದ ಮೇಲೆ ಎಲ್ಲಿಯಾದರೂ ಹೋಗೋಣವೇ ದೇವಿ? ಹಾಗಾದರೆ ನಾನು ಈ ಕುದುರೆಯನ್ನ ಆ ಮರದ ಬುಡಕ್ಕೆ ಬಂಧಿಸಿ ಬರುತ್ತೇನೆ. ಸ್ವಲ್ಪ 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 ದೇವಿ, ಚಂದ್ರ, ಸ್ವಲ್ಪ ಸಮಯ ಮಾತ್ರ ನಿದ್ರಿಸೋದವೇ? ಸೂರ್ಯನು ಉದುವೆ ಆಗುವೊಳಗೆ ಎಲ್ಲಿಯಾದರೂ ಹೋಗೋಣ. ನಿಧಾನ ದೇವಿ, ಆ ಗಂಟನ್ನು ಅಲ್ಲಿಡುತ್ತೇವೆ. ನಿಧಾನ ನಿಧಾನ ದೇವಿ, ನಿಧಾನ ಚಂದ್ರ, ನಿಧಾನ ಚಂದ್ರ. ದೇವಿ, ನನ್ನ ತೊಡೆಯನ್ನೇ ದಿಂಬೆಂದುಕೊಂಡು ಈ ನುರುಜುಗಲ್ಲೇ ಹಾಸಿಗೆ ಎಂದುಕೊಂಡು ಸ್ವಲ್ಪ ಸಮಯ ಮಲಗಿ ನಿದ್ರಿಸುತ್ತೇವೆ. ಅಯ್ಯೋ ಅಯ್ಯೋ ದೇವಿ ದೇವಿ ಸಾಲೋ 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 ಹಾಸಿಗೆ ಇಲ್ಲ ನನ್ನ ಚಂದ್ರ, ನಮಗೆ ಒದಿಯಾಲೋ ಬಟ್ಟೆಗಳಿಲ್ಲ ನನ್ನ ಚಂದ್ರ.
ಏ ನೀನ ಬಡಿತನೆಯನಾದ ಶನಿದೇವರೇ, ಅಂದು ರಾಜಸಭೆಯಲ್ಲಿ ನಿನ್ನನ್ನು ಜರಿಸಿದ್ದು ನಾನು. ನನಗೆ ಅದೇ ಇಷ್ಟ ಕಷ್ಟವನ್ನು ಕೊಡು, ಸಂತೋಷವಾಗಿ ಅನುಭವಿಸ್ತೇನೆ. ಆದರೆ ನವಮಾಸ ತುಂಬಿದ ನನ್ನ ಚಂದ್ರಾಸೆಗೆ ಯಾವ ಕಷ್ಟವನ್ನು ಕೊಡಬೇಡ ತಂದೆ, ಕೊಡಬೇಡ. ನನಗಾದರೂ ನಿದ್ರೆಯು ಬಾಧಿಸುತ್ತಿದೆ. ನಾನು ಸ್ವಲ್ಪ ಸಮಯ ವಿಶ್ರಮಿಸುತ್ತೇನೆ. ಏನಾಯ್ತು ದೇವಿ, ಏನಾಯ್ತು? ಚಂದ್ರ, ನಾನಿಲ್ಲಿ ಮಲಗಲು ಎಲಗಲು ಕನಸಾಗಿ. ನನ್ನ ಸ್ವಪ್ನದಲ್ಲಿ ಯಾರೋ ಕೆಂಚೆಡೆ ಉಳ್ಳ ಮುನಿಯ ಬಂದು ಅವರ ಎಡಪಾದದಿಂದ ನನ್ನ ಕೆನ್ನೆಗೆ ಹರಿದಂತೆ ಸ್ವಪ್ನವಾಯಿತು. ಪ್ರಾಣೇಶ್ವರ, ಇದರಿಂದ ಮುಂದೆ ಯಾವ ವಿಪತ್ತು ಬರುವುದು ಕಾಡಿನಲ್ಲ ಸ್ವಾಮಿ, ಕಾಡಿನಲ್ಲ. ಚಂದ್ರ, ಆ ಶನಿದೇವನಿಂದ ಅದೆಂತಹ ಕಷ್ಟ ಬಂದರೂ ಬರಲಿ, ಸಂತೋಷದಿಂದ ಅನುಭವಿಸೋಣ. ನೀನು ಧೈರ್ಯವನ್ನು ಕಳೆದುಕೊಳ್ಳಬೇಡ ದೇವಿ. ನಮಗ ಬಿದ್ದ ಕನಸು ನನಸಾಗುವುದಿಲ್ಲ ದೇವಿ. ನೀನು ಧೈರ್ಯದಿಂದ ನಡೆಯಿರಿ, ಚಿಂತಿಸಿ ಫಲವಿಲ್ಲ. ನಡೆಯಿರಿ ಸ್ವಾಮಿ, ಮುಂದಕ್ಕೆ ಹೋಗೋಣ. ಆಗಲಿ ದೇವಿ. ಸೂರ್ಯನು ಉದಯವಾಗುವ ವೇಳೆ ಆಯಿತು. ನಾನು ಕುದುರೆಯನ್ನು ಹಿಡಿದು ತರುತ್ತೇನೆ. ನೀನು ಆ ಒಡವೆ ಸಾಮಗ್ರಿಗಳ ಗಂಟನ್ನು ತೆಗೆದುಕೊಂಡು ಜಾಗ್ರತೆಯಾಗಿ ಎಲ್ಲಿಯಾದರೂ ಹೋಗೋಣ ದೇವಿ. ಏನು? ಆಭರಣದ ಗಂಟು ಮಾಯವಾಯಿತೆ? ಚಂದ್ರ ದೇವಿ, ಆ ಮರದ ಬುಡಕ್ಕೆ ಬಂಧಿಸಿದ ಕುದುರೆಯು ಸಹ ಮಾಯವಾಗಿದೆ.
ಮಾಯವಾಗಿರುವುದು. ಏನು ಮಾಡಲಿ? ನಾನು ಈಗ ಏನು ಮಾಡಲಿ? ಮುಂದೆ ಹೋಗಲು ದಾರಿ ಕಾಣುತ್ತಿಲ್ಲ. ಆಕೆಯನ್ನು ಕರೆದುಕೊಂಡು ಹೋಗಲು ಕುದುರೆ ಇಲ್ಲ. ಎಲ್ಲಿಗೆ ಹೋಗಲಿ? ಅದು ಹೇಗೆ ಕಾಲ ಕಳೆಯಲಿ? ದೇವಿ 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 ಧೈರ್ಯದಿಂದಿರುದ ಹಾಗೆ ಹಾಗೆ ನಿಧಾನವಾಗಿ ನಡೆದುಕೊಂಡು ಕುದುರೆಯನ್ನು ಹುಡುಕೋಣವೇ ದೇವಿ. ನಿಧಾನ 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 ದೇವಿ. ನಿಧಾನ ಚಂದ್ರ. ಈ ಕಾಡಿನಲ್ಲಿ ನಾನು ನಡೆಯಲಾರೆನು ಸ್ವಾಮಿ, ನಡೆಯಲಾರೆನು. ಆಕೆಯ ಕಷ್ಟವನ್ನು ನೋಡಲಾರದಲ್ಲ ದೇವಾ. ಪ್ರಾಣೇಶ್ವರ, ನಡೆಯಲಾರೆನು ಕಾಂದ, ನಡುಕಾಣೆ ನೋಡು ನಾನು. ಸ್ವಲ್ಪ ದೂರ ಕುದುರೆ ಹಾಗೆ ಕಾಡಿನಲ್ಲಿ ನಡೆದು ನಡೆದು ನನ್ನ ಕಾಲುಗಳಿಗೆ ಕಲ್ಲಬಳ್ಳೆತ್ತಾಗಿ ರಕ್ತವು ಧಾರಾಕಾರವಾಗಿ ಸುರಿಯುತ್ತಿರುವುದು. ಇನ್ನು ನಮ್ಮ ಮಾಸ ಗರ್ಭಿಣಿಯಾದ ನನಗೆ ಅಮ್ಮ ಯಾರಿಗೆಯೂ ಬಹಳವಾಗಿ ಬಾಧಿಸುತ್ತಿರುವುದು. ಪ್ರಾಣೇಶ್ವರ, ನೀವು ಎಲ್ಲಿಯಾದರೂ ಹೋಗಿ ಜಲವನ್ನು ತಂದು ಕೊಡುವರಾಗಿ ಸ್ವಾಮಿ, ತಂದು ಕೊಡುವರಾಗಿ. ಎಷ್ಟು ಹುಡುಕಿದರೂ ಕುದುರೆಯು ಕಾಡಲೇ ಇಲ್ಲವಲ್ಲ. ದೇವಿ, ಎಲ್ಲಿಗೆ ನಿನ್ನನ್ನು ಕರೆದುಕೊಂಡು ಅದು ಹೇಗೆ ಜಲವನ್ನು ತರಲಿ? ಪ್ರಾಣೇಶ್ವರ, ನಿಮ್ಮ ಕಾಲಿಗೆ ಅಯ್ಯೋ ಪರಮಾತ್ಮ, ಎಲ್ಲಿಯಾದರೂ ಹೋಗಿ ಜಲವನ್ನು ತಂದು ಕೊಡುವರಾಗಿ ಸ್ವಾಮಿ, ತಂದು ಕೊಡುವರಾಗಿ.
ಎಲ್ಲ ಹುಡುಕಿದರೂ ಕುದುರೆಗೆ ಸಿಗುತ್ತಿಲ್ಲ ದೇವಿ. ನಿಧಾನದಲ್ಲಿ ಸ್ವಲ್ಪ ದೂರ ಹೋಗೋಣ. ದಾರಿ ಕಾಣದಲ್ಲ, ಕುದುರೆಯು ಸಿಗಲೇ ಇಲ್ಲ. ದೇವಿ ಸ್ವಲ್ಪ ದೂರಾಗಿ ದಾರಿ ಕಾಣದಲ್ಲ, ಕುದುರೆಯು ಸಿಗಲೇ ಇಲ್ಲ. ಕಾಡಿನೊಳಗೆ ತಿರುಗಿ ತಿರುಗಿ ಬಳಲಿ ಬೇಕವಲ್ಲ. ಕಾಡಿನೊಳಗೆ ತಿರುಗಿ ತಿರುಗಿ ಬಳಲಿ ಬೇಕವಲ್ಲ. ಕಲ್ಲು ಮುಳ್ಳುಗಳ ತೊಳೆದು ತೊಳೆದು ತುಳಿದು ತುಳಿದು ಬಳಲುತ್ತಿರುವೆವಲ್ಲ. ಸ್ವಲ್ಪ ದೂರವಿದೆ. ಕಲ್ಲು ಮುಳ್ಳುಗಳ ಬಳಲುತ್ತಿರುವೆವಲ್ಲ. ದಾರಿ ಕಾಣದಲ್ಲ, ಕುದುರೆಯು ಸಿಗಲೇ ಇಲ್ಲ. ಆಜನಿದೇವರನೋ ದರಿದು ಹೋದ ಹೋದೆ ಬಲ್ಲೆ. ನಿಧಾನದಿಂದ. ಆಜನಿದೇವರನೋ ದರಿದು ಹೋದ ಹೋದೆ ಬಲ್ಲೆ. ಕಲ್ಲು ಮುಳ್ಳುಗಳ ತುಳಿದು ತುಳಿದು ಮುಳ್ಳುಗಳ ತುಳಿದು ತುಳಿದು ಬಳಲುತ್ತಿರುವೆವಲ್ಲ. ದಾರಿ ಕಾಣದಲ್ಲ, ಕುದುರೆಯು ಸಿಗಲೇ ಪ್ರಾಣೇಶ್ವರ, ನೀವು ಎಲ್ಲಿ ಹೋದರೂ ಹೋಗಿ ಜನವನ್ನು ತಂದು ಕರೆದೇ ಇದ್ದರೆ ನಾನು ಪ್ರಾಣ ಸಹಿತ ಉಳಿಯಲಾರೆನು ಸ್ವಾಮಿ, ಉಳಿಯಲಾರೆನು. ಪರಮಾತ್ಮ, ಈ ನಿಶರಾತ್ರಿಯಲ್ಲಿ ನಾನು ಜಲವನ್ನು ಹೇಗೆ ತರಲಿ? ಎಲ್ಲಿ ಹೋಗಲು ಸಹ ನನಗೆ ದಾರಿಯೇ ಕಾಣುತ್ತಿಲ್ಲವಲ್ಲ. ಎತ್ತ ನೋಡಿದರೂ ಕತ್ತಲೆಯು ತುಂಬಿದೆ. ಕಾಡು ಮೃಗಗಳ ಗರ್ಜನೆಯು ಕೇಳಿ ಬರುತ್ತಿದೆ. ದೇವಿ, ಸ್ವಲ್ಪ ದೂರ ಹಾಗೆ ನಡೆದುಕೊಂಡು ಹೋಗೋಣ. ಅಲ್ಲಿ ಎಲ್ಲಾದರೂ ಜಲ ಸಿಕ್ಕರೂ ಸಿಕ್ಕಬಹುದು. ದೇವಿ ಹಾಗೆ ಆಗಲಿ ಸ್ವಾಮಿ. ಬಾ ದೇವಿ. ಪ್ರಾಣೇಶ್ವರ, ಹೇಳು. ನೀವು ಜಲವನ್ನು ತಂದು ಕರೆದೇ ಇದ್ದ ಪಕ್ಷದಲ್ಲಿ ನಾನು ಪ್ರಾಣ ಸಹಿತ ಚಂದ್ರ! ಅಮ್ಮ. ಏನು ಹೇಳುತ್ತಿರುವೆ? ಆಗಲಿದೆ. ಪ್ರಾಣೇಶ್ವರ, ನಾನು ನಿನ್ನೋರ್ವಳನ್ನೇ ಬಿಟ್ಟು ಜಲವನ್ನು ಎಲ್ಲಿಂದ ತರಲಿದೆ? ಎಲ್ಲಿಯಾದರೂ ಹೋಗಿ ತೆಗೆದುಕೊಂಡು ಬನ್ನಿ ಸ್ವಾಮಿ. ಅಯ್ಯೋ ಪರಮಾತ್ಮ, ಏಕೆಯೋ ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನು ಕೇಳುತ್ತಿಲ್ಲವಲ್ಲ. ಆಕೆಯಾದರೂ ನಮ್ಮ ಮಾಸ ತುಂಬಿದ ಗರ್ಭಿಣಿ. ನಾನು ಅವಳು ಒಬ್ಬಳನ್ನೇ ಬಿಟ್ಟು ಹೋದರೆ ಯಾವುದಾದರೂ ಒಂದು ಕಾಡು ಮೃಗವು ಬಂದು ಕೊಂದು ತಿಂದರೆ ನಾನೇನು ಮಾಡಲಿ? ನಾನೇನು ಮಾಡಲಿ? ಚಂದ್ರ 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 ದೇವಿ, ಪ್ರಾಣೇಶ್ವರ, ನನಗೆ ನೀನು
ಬಾಳೆಲ್ಲ ಬರಿದಾಗಿದೆ, ರಮಣಿ ಜೀವನವು ಸಾಗಾಗಿದೆ. ಬಾಳು ಬರಿದಾಗಿದೆ, ಬಾಳು ಬರಿದಾಗಿದೆ, ಜೀವನ ಸಾಗಾಗಿದೆ. ಆಸೆ ಮನ್ನಾಗಿದೆ, ಆಸೆ ಮನ್ನಾಗಿದೆ. ಮಧುರವಾದ ದೇವಿ, ಪ್ರಾಣೇಶ್ವರ ಬಾರೆ, ಸ್ವಲ್ಪ ಸ್ವಲ್ಪ ದೂರ ದೇವಿ, ಬಾರೆ. ದೇವಿ, ಈ ಮರದ ಬುಡವನ್ನು ಆಶ್ರಯಿಸಿ. ದೇವಿ, ನಿಧಾನ ನಿಧಾನ ದೇವಿ, ನಿಧಾನ ದೇವಿ. ನಿನ್ನ ಮಾತಿನಂತೆ ನಾನೀಗಲೇ ಜಲವನ್ನು ಹುಡುಕಿಕೊಂಡು ಬರುತ್ತೇನೆ. ನಾನು ಬರುವ ತನಕ ಈ ಮರದ ಬುಡವನ್ನು ಆಶ್ರಯಿಸಿ ಇಲ್ಲಿಯೇ ಕುಳಿತುಕೊಳ್ಳಬೇಕಿದೆ. ಅಯ್ಯೋ ಪರಮಾತ್ಮ, ಅಯ್ಯೋ ಪರಮಾತ್ಮ, ಹೀಗೆಯನ್ನು ಬಿಟ್ಟು ಹೇಗೆ ಹೋಗಲಿ? ವಿಧಿ ಬರಹವು ನನ್ನನ್ನು ಮುಂದಕ್ಕೆ ತೆಳ್ಳುತ್ತಿದೆ, ಆದರೆ ನನ್ನ ಸತಿಯ ಹಂಬಲವು ನನ್ನನ್ನು ಹಿಂದಕ್ಕೆ ಎಳೆಯುತ್ತಿದೆ. ಅಯ್ಯೋ, ಮುಂದೆ ಹೋಗಲು ನನಗೆ ದಾರಿ ಕಾಣುತ್ತಿಲ್ಲವಲ್ಲ. ಈ ಮುಂಗುರದ ಬೆಳಕಿನ ಸಹಾಯದಿಂದ ನನ್ನ ಚಂದ್ರ ಆಸೆಯನ್ನು ಇಲ್ಲಿ ಬಿಟ್ಟು ಹೋಗುತ್ತೇನೆ. ಏ ಕಾಡು ಮೃಗಗಳೇ, ಸಸ್ಯಾದಿಗಳೇ, ನನ್ನ ಚಂದ್ರ ಎಸೆಯ ಬಾಯಾರಿಕೆಯನ್ನು ತೀರಿಸಲು ನಾನು ಈಗಲೇ ಜಲವನ್ನು ತರಲು ಹೋಗುತ್ತಿದ್ದೇನೆ. ಅವಳನ್ನು ಕಾಪಾಡುವ ಭಾರ ನಿಮ್ಮದು, ನಿಮ್ಮದು.